ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಾವು ಯೂಟ್ಯೂಬರ್ಸು ಅಷ್ಟು ಬಯಸಿಕೊಳ್ಳಿಕ್ಕೆ ಅನ್ನಿಸಿಕೊಳ್ಳಿಕ್ಕೆ ಸದಾ ಸಿದ್ಧರಾಗಿರ್ಬೇಕಾಗತ್ತ. ಯಾಕಂದ್ರ ಯೂಟ್ಯೂಬರ್ಸ್ ಪರಿಸ್ಥಿತಿ ಏನಪ್ಪಾ ಅಂದ್ರ, ಇವ್ರ ಬಗ್ಗೆ ಹೊಗಳಿದೀವಿ ಅಂದ್ರ ಇವ್ರ ಮಂದಿಗೆ ಬಲೆ ಖುಷಿ ಆಗತ್ತ, ವಾ 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 ಅಂತಾರ. ಆದ್ರೆ ಇವ್ರಿಗೆ ವಿರೋಧಿಗಳಂತಿರ್ತಾರಲ್ಲ ಒಂದ್ ಸ್ವಲ್ಪ ಮಂದಿ, ಒಬ್ಬಿಬ್ರರ ಇದ್ದೇ ಇರ್ತಾರ. ಅವ್ರು ಏನೇನಾರ ಕಾಮೆಂಟ್ಸ್ ಹಾಕ್ತಾರ. ಇನ್ನು ಅವ್ರ ಬಗ್ಗೆ ನಾವು ಹೊಗಳಿ ಬರ್ತೀವಿ ಅಂದ್ರ ಅವ್ರ ಕಡೆ ಮಂದಿ ವಾ 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 ಅಂತಾರ. ಈ ಕಡೆ ಮಂದಿ ನಮ್ ಬಗ್ಗೆ ಏನೇನಾರ ಕಂಪ್ಲೇಂಟ್ಸು ಹಾಕ್ತಾರ. ನಾವು ಸಾಮಾನ್ಯವಾಗಿ ಯೂಟ್ಯೂಬರ್ಸ್ ಹೆಂಗಿರ್ತೀವಂದ್ರ, ನಾವು ಎಲ್ಲದಕ್ಕೂ ಸಿದ್ಧ ಹಾಗೆ ಈ ಕೆಲ್ಸಕ್ಕೆ ಬಂದಿರ್ತೀವಿ. ನಾನಂತೂ ನೋಡ್ರಿ, ಈಗ ನೌಕರಿ ಮಾಡಿದೆ, ಸಂಬಳ ತಗೊಂಡೆ, ತಂದೆ ತಾಯಿ ಸೇವಾ ಮಾಡಿದೆ, ಹೆಂಡತಿ ಮಕ್ಕಳದು ಎಲ್ಲ ಏನ್ ಮಾಡ್ಬೇಕು ಎಲ್ಲಾ ಕರ್ತವ್ಯಗಳನ್ನ ಪೂರ್ತಿ ಮಾಡಿದೆ. ನನಗೆ ತಿಂಗಳ ಪೆನ್ಷನ್ ಬರ್ತದ, ಆರಾಮದೀನಿ, ಸ್ವಂತ ಮನಿ ಅದ. ಆದ್ರೆ ಏನಾದ್ರೂ ಒಂದಷ್ಟು ಒಳ್ಳೆಯ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿನಿ. ಅದರೊಳಗೆ ಇದು ಒಂದು, ಯೂಟ್ಯೂಬ್ ಒಂದು. ನಾನು ಸುಮ್ಮನೆ ಯಾರನ್ನು ಹೊಗಳುದೂ ಇಲ್ಲ, ಸುಮ್ಮನೆ ಯಾರನ್ನು ತೆಗಳುದೂ ಇಲ್ಲ. ಇವತ್ತಿನ ದಿವಸ ನಾನು ಕಾವ್ಯ ಅವರು ಹಾಗೂ ಗಿಲ್ಲಿ ಅವರ ಬಗ್ಗೆ ಒಂದಷ್ಟು ಹೊಸ ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಕೂತಿದ್ದೀನಿ. ಗಿಲ್ಲಿ ಅವರು ಕಾವ್ಯ ಅವರು ಬಹಳ ಮಂದಿಗೆ ಬಿಗ್ ಬಾಸ್ ನಿಂದ ಪರಿಚಯ. ಆದ್ರೆ ಆಕ್ಚುಯಲ್ ಅವರಿಬ್ರು ಬಿಗ್ ಬಾಸ್ಗೆ ಬರೋಕ್ಕಿಂತ ಪೂರ್ವದಲ್ಲೇ ಪರಿಚಯಸ್ಥರು. ಅವರು ಒಬ್ರಿಗೊಬ್ರಿಗೆ ಪರಿಚಯಸ್ಥರು. ಆದ್ರೆ ಬಹಳ ಪರಿಚಯ ಇರ್ಲಿಲ್ಲ ಅವರಿಗೆ, ಸುಮ್ಮನೆ ಅಷ್ಟೇ. ಆದ್ರೆ ದೇವರು ಕೆಲವೊಂದು ಸ್ನೇಹಿತರನ್ನು ಕೊಡ್ಬೇಕಾದ್ರೂ ಕೂಡ ಏನೋ ಒಂದಷ್ಟು ಅವರಲ್ಲಿ ವಿಶೇಷವಾದಂತಹ ಸಾಮ್ಯತೆಗಳನ್ನಿಟ್ಟು ಫ್ರೆಂಡ್ಸ್ ಗಳನ್ನ ಕೊಡ್ತಾನೆ ನಮಗ ಜೀವನದೊಳಗ. ನೋಡ್ರಿ, ಇವರ ಫ್ರೆಂಡ್ಸ್ ಆಗ್ಬೇಕು, ಅವರ ಆಗ್ಬೇಕಂತ ಹೆಂಗ ಮಜಾ ಇರ್ತತ್ ನೋಡ್ರಿ. ಅವ್ರು ಎಲ್ಲಿಯವರು ಇರ್ತಾರ, ನಾವೆಲ್ಲಿಯವರು ಇರ್ತೀವಿ, ಅವರಿಗೆ ನಮಗ ಫ್ರೆಂಡ್ಶಿಪ್ ಆಗತ್ತೆ. ಭಯಂಕರ ಗಳಶ್ಯ ಕಂಠಶ್ಯ, ಅಷ್ಟು ಫ್ರೆಂಡ್ಶಿಪ್ ಆಗಿಬಿಡ್ತದ. ಇನ್ನ ಮದುವೆ ಆಗ್ಬೇಕಾದ್ರೂ ಅದು ಹಾಗೆ. ಅದು ಕೂಡ ಎಲ್ಲೋ ಕನ್ಯೆ ಎಲ್ಲೋ ಇರ್ತದ, ವರ ಎಲ್ಲೋ ಇರ್ತದ, ಅವರೆಲ್ಲೋ ಹುಟ್ಟಿರ್ತಾರ, ಇವರೆಲ್ಲೋ ಹುಟ್ಟಿರ್ತಾರ. ದೇವ್ರ ಅವ್ರಿಬ್ರು ಒಂದ್ ಮಾಡ್ತಾನ. ಆಮೇಲೆ ಅವ್ರು ಏನು ಒಬ್ರಿಗೊಬ್ರು, ಅಯ್ಯೋ ಒಂದು ಏಳು ಜನ್ಮದ ಸಂಬಂಧ ಒಬ್ರಿಗೊಬ್ರಿಗೆ ಐತೇನೋ ಅನ್ನೋ ಹಂಗ ಜೀವನ ಮಾಡ್ತಾರ. ಅವ್ರು ಒಬ್ರನ್ನ ಬಿಟ್ಟು ಒಬ್ರು ಇರಂಗಿಲ್ಲ. ಹೆಂಡತಿ ತವ್ರ ಮನೆಗೆ ಹೋದ್ರೆ ಬಲೆ ತ್ರಾಸ ಇವನಿಗೆ, ಗಂಡಗ ಬಲೆ ಸಿಟ್ಟ. ಅಂದ್ರ ಮನುಷ್ಯ ಏನೇ ಜೀವನದೊಳಗ ಅನುಭವಿಸಿದ್ರು ಕೂಡ ಈ ನಿಸರ್ಗದ ಒಂದು ಕೈವಾಡ, ಈ ನಿಸರ್ಗದ ಒಂದು ಕೃಪೆ ಇದ್ದೇ ಇರ್ತದ ಅನ್ಲಿಕ್ಕೆ ಒಂದು 2-3 ಉದಾಹರಣೆಗಳನ್ನು ಕೊಡ್ತೀನಿ ನಾನು. ಈಗ ಗಿಲ್ಲಿ ಮತ್ತು ಕಾವ್ಯ ಅವರು ಕೂಡ ಸುಮ್ಮನೆ ಭೇಟಿ ಆಗಿಲ್ಲ, ಸುಮ್ಮನೆ ಪರಿಚಯಸ್ಥರಾಗಿಲ್ಲ. ಅವರು ಬಹುತೇಕ ದೇವರ ಇಚ್ಛಾ ಇತ್ತಂತ ಕಾಣಿಸ್ತದೆ ಇವರಿಬ್ರು ಒಳ್ಳೆ ಸ್ನೇಹಿತರಾಗ್ಲಿ ಅಂತ. ಹಾಗಾಗಿ DKD ಒಳಗ ಅವರು ಒಂದ್ ಸ್ವಲ್ಪ ಪರಿಚಯ, ಬಟ್ ಬಹಳಷ್ಟು ಕ್ಲೋಸ್ ಆಗಿ ಏನಿರ್ಲಿಲ್ಲ. ಅವರು ಸುಮ್ಮನೆ ಗೊತ್ತು, ಇವರು ಗಿಲ್ಲಿ ಅವರು ಹಾಸ್ಯಗಳನ್ನು ಮಾಡ್ತಾರ, ಇವರು ಕಾರ್ಯಕ್ರಮಗಳನ್ನು ಕೊಡ್ತಾರ ಅನ್ನೋದು ಕಾವ್ಯ ಅವರಿಗೆ ಗೊತ್ತು. ಕಾವ್ಯ ಅವರು ಒಬ್ಬ ಒಳ್ಳೆಯ ಡಾನ್ಸರು ಮತ್ತು ಮೇಲಾಗಿ ಒಳ್ಳೆಯ ಒಬ್ಬ ನಟಿ, ಕಲಾವಿದೆ ಅನ್ನೋದು ಗಿಲ್ಲಿ ಅವರಿಗೆ ಗೊತ್ತು ಅಷ್ಟೇ. ನೋಡಿ ಎಷ್ಟು ಮಜಾ ಅಂದ್ರ, ಜಿ ಕನ್ನಡ ಗಿಲ್ಲಿ ಅವ್ರದ್ದು, ಅಲ್ಲಿಗೆ ಕಲರ್ಸ್ ಕನ್ನಡದಿಂದ ಬಂದಂತಹ ಕಾವ್ಯ ಅವರು ಡಾನ್ಸ್ ಕನ್ನಡ ಡಾನ್ಸ್ ಅನ್ನೋ ಕಾರ್ಯಕ್ರಮದೊಳಗ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡಿತಾರ. ಅಲ್ಲೇ ಗಿಲ್ಲಿಯವರು 4ನೇ ಸ್ಥಾನವನ್ನು ಪಡಿತಾರ. ಮಜಾ ಹೆಂಗೈತ್ ನೋಡ್ರಿ. ಆಮೇಲೆ
ಬಿಗ್ ಬಾಸ್ ಕಲರ್ಸ್ ಕನ್ನಡ, ಅದು ಕಾವ್ಯ ಅವ್ರದ್ದು ಕಲರ್ಸ್ ಕನ್ನಡ. ಕಲರ್ಸ್ ಕನ್ನಡಿಗೆ ಜಿ ಕನ್ನಡದಲ್ಲಿದ್ದಂತಹ ಗಿಲ್ಲಿ ಅವರು ಬಂದು ಬಿಗ್ ಬಾಸ್ನೊಳಗ ಫಸ್ಟ್ ಪ್ರೈಸ್ ಪಡಿತಾರ. ಕಲರ್ಸ್ ಕನ್ನಡದವರೇ ಆದಂತಹ ಕಾವ್ಯ ಅವರು 4th ಪ್ಲೇಸಿಗೆ ಬರ್ತಾರ. ಅಲ್ಲಿ ಅವ್ರ 4th ಪ್ಲೇಸು, ಇವ್ರ ಫಸ್ಟ್ ಪ್ಲೇಸು. ಇಲ್ಲೇ ಎಲ್ಲಿ ಅವ್ರ ಫಸ್ಟ್ ಪ್ಲೇಸು, ಕಾವ್ಯ ಅವ್ರ 4th ಪ್ಲೇಸು. ಇದು ಆಕಸ್ಮಿಕವಾಗಿ ದೇವ್ರು ಹೆಂಗ ಇದನ್ನ ಮಜಾ ಮಾಡ್ಯಾನ ನೋಡ್ರಿ, ಕೂಡ್ಸ್ಯಾನ ಹೆಂಗ್ ನೋಡ್ರಿ. 4th ಪ್ಲೇಸ ಬರ್ಬೇಕಂದ್ರೆ ಅದಕ್ಕ ಯಾವ ಕೆಲಸವೂ ಇಲ್ಲಿ ಈ ಭೂಮಿ ಮೇಲೆ ಸುಮ್ಮನೆ ನಡೆಯುವುದಿಲ್ಲ. ಅದು ಭಗವಂತನ ಇಚ್ಛೆಯ ಪ್ರಕಾರನೇ ನಡೀತಾ ಇರ್ತದ ಅಂತ ಹಿರಿಯರು ಹೇಳ್ತಾರ. ಇಲ್ಲಿ ಬಿಗ್ ಬಾಸ್ಗೆ ನೋಡ್ರಿ, ಆಕಸ್ಮಿಕವಾಗಿ ಇಲ್ಲಿ ಬಂದ ನಂತರ ಗಿಲ್ಲಿ ಅವರಿಗೆ ಕಾವ್ಯ ಅವರು ಸಿಗ್ತಾರ, ಕಾವ್ಯ ಅವರಿಗೆ ಗಿಲ್ಲಿ ಅವರು ಸಿಗ್ತಾರ. ಸಿಕ್ಕ ನಂತರ ಅವರಿಬ್ರು ಒಬ್ರಿಗೊಬ್ರು ಪರಿಚಯಸ್ತರ ಆಗಿದ್ರು ಕೂಡ ಬಹಳ ಬೇಗನೆ ಒಳ್ಳೆಯ ಫ್ರೆಂಡ್ಶಿಪ್ ಆಗುತ್ತೆ ಅವ್ರ ಮಧ್ಯದಲ್ಲಿ. ನೋಡಿ, ಸಾಮಾನ್ಯವಾಗಿ ಎಂಥ ಅಪರಿಚಿತರದರಂದ್ರು ಕೂಡ ನೀವು ಅವ್ರನ್ನ ಒಂದ ಕಡೆಗೆ ಕಟ್ಟಿ ಹಾಕಿದ್ರಿ ಅಂತಂದ್ರ ಅನಿವಾರ್ಯವಾಗಿ ಅವರಲ್ಲಿ ಒಂದಷ್ಟು ಬಾಂಡಿಂಗ್ ಬೆಳಿತಾವ. ಅದು ಲೋಕಾರೂಢಿ. ಅದು ಅವ್ರದ್ದು ಲೋಕಾರೂಢಿ ಎಷ್ಟು ಬೆಳೆದು ಬಿಟ್ಟದಪ್ಪ ಕರ್ನಾಟಕದಾಗ ಅಂತಂದ್ರ, ಕರ್ನಾಟಕದಾಗ ಅವ್ರದ್ದು ಎಷ್ಟು ಬೆಳೆದದಪ್ಪ ಅಂತ ಕೇಳಿದ್ರೆ ಅದನ್ನ ನಾವು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಇತ್ತೀಚೆಗೆ ಕಾವ್ಯ ಅವರು ಬೆಳಗಾವಿ ಜಿಲ್ಲಾ ಬೈಲಹೊಂಗಲಿಗೆ ಹೋದಾಗ ಅವರ ಚಲನವಲನಗಳನ್ನ ನಾನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಗಿಲ್ಲಿಯವರ ಬಗ್ಗೆ ಕಾವ್ಯ ಅವರಿಗೆ ಒಂದಷ್ಟು ಆತ್ಮೀಯತೆ, ಆಸಕ್ತಿ, ಸ್ನೇಹ ಇನ್ನೂ ಜಾಸ್ತಿ ಆಗ್ಯದ ಅಂತ ನನಗನ್ನಿಸ್ತದ. ಮತ್ತ ಇತ್ತೀಚೆಗೆ ಅವರ ಅಭಿಮಾನಿಗಳಿಗೆ ಎಷ್ಟೊಂದು ಗಂಭೀರ ಆಗಿಬಿಟ್ಟಾರಪ್ಪ ಅಂದ್ರ ಇವರಿಬ್ರು ಮದುವೆ ಆಗ್ಲೇಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಾರ. ಅಲ್ಲ, ಅವರಿಗೆ ಮದುವೆ ಆಗು ಇಷ್ಟ ಆಯ್ತೋ ಇಲ್ಲೋ ಅನ್ನೋದ್ರ ಕಡೆ ಅವ್ರಿಗೆ ಗಮನನೇ ಇಲ್ಲ. ಅವರಿಗೆ ಒಟ್ಟು ಮದುವೆ ಆಗ್ಬೇಕು, ಅವರಿಬ್ರು ಒಂದಾಗ್ಬೇಕು, ಅವರಿಬ್ರು ಒಳ್ಳೆ ಜೋಡಿ ಅಂತ ತಿಳ್ಕೊಂಡು ಈ ಹಾಸ್ಯ ಮಾಡುದಂದ್ರೆ ಒಂದು ಇತಿಮಿತಿನೇ ಇಲ್ಲ. ಕಾವ್ಯ ಅವರಿಗೆ ಒಂದು ಫೋಟೋ ಕೊಡ್ತಾರ, ಆ ಫೋಟೋದೊಳಗ ಪ್ರಿಂಟೆಡ್ ಹಾಕ್ತಾರ, ಪ್ರಿಂಟೆಡ್ ನೋಟ್ DTP ಹಾಕಿರ್ತಾರ. ಏನಂದ್ರೆ, ಅಕ್ಕ ನೀನು ನಮ್ಮ ಗಿಲ್ಲಿನ ಮದುವೆ ಆಗಿ ಅವನಿಗೆ ಒಳ್ಳೆಯ ಬಾಳು ಕೊಡು ಅನ್ನುವಂಥ ಅರ್ಥ ಬರುವಂಗ ಕೆಲವು ಪದಗಳನ್ನು ಹಾಕ್ತಾರ. ಕಾವ್ಯ ಅವರಾಗ್ಲಿ ಗಿಲ್ಲಿ ಅವರಾಗ್ಲಿ ಈ ಅಭಿಮಾನಿಗಳ ಅಭಿಮಾನಕ್ಕ ಮನಸೋತು ಬಿಟ್ಟಾರ. ಅವ್ರು ಏನಪ್ಪಾ ಇವರಿಗೆ ನಮಗಿಂತಲೇ ಹೆಚ್ಚು ನಮ್ಮ ಕಾಳಜಿ ಇವರಿಗೆ ಆಗಿಬಿಟ್ಟದ. ನಿಜವಾಗ್ಲೂ ಅದು ಅವ್ರಿಬ್ಬರ ಬಗ್ಗೆ ಎಷ್ಟು ಕಾಳಜಿ ಅಂದ್ರ ಒಬ್ರು ನಿನ್ನೆ ಒಂದ್ ಇದ್ರೊಳಗೆ ಹೇಳಿದ್ರು, ಸ್ಕ್ರೀನ್ಯಾಗ ಐತ್ ನೋಡ್ರಿ, ಸ್ಕ್ರೀನ್ಯಾಗ ಐತ್ ನೋಡ್ರಿ, ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ನೀವು ಮದುವೆ ಮಾಡಿಸ್ಬೇಕು, ಈ ವಿಷಯ ನೀವು ನಿರ್ಧಾರ ಮಾಡ್ಬೇಕಂತ ಮುಖ್ಯಮಂತ್ರಿಗಳಿಗೇನೆ ಇವರು ಮನವಿ ಮಾಡ್ಕೋತಾರಂತ. ಸಿದ್ದರಾಮಯ್ಯನವ್ರಿಗೆ ಅಕಸ್ಮಾತ್ ಅವ್ರು ಏನಾರ ಮಾಡ್ಲಿಲ್ಲ ಅಂದ್ರ ಫ್ರೀಡಂ ಪಾರ್ಕ್ನೊಳಗೆ ಸ್ಟ್ರೈಕ್ ಮಾಡ್ತೀವಿ ನಾವು ಅಂತ, ಅವ್ರಿಬ್ರು ಮದುವೆ ಆಗ್ಬೇಕಂತ ಹೇಳಿ. ಇದು ಒಂದ್ ರೀತಿ ಹಾಸ್ಯ ಅನಿಸಿದ್ರು ಕೂಡ, ಇದೊಂದ್ ರೀತಿ ಹುಡುಗಾಟಿಕೆಯ ಮಾತು ಅನಿಸಿದ್ರು ಕೂಡ, ಆದ್ರ ಅಭಿಮಾನಿಗಳ ಮನಸ್ಸು ಯಾವ ರೀತಿ ಐತಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಗಿಲ್ಲಿ ಅವ್ರ ಬಗ್ಗೆ ವಿಶೇಷವಾಗಿ ಎಷ್ಟೊಂದು ಹುಚ್ಚಿರಿಸಿಕೊಂಡ್ಬಿಟ್ಟಾರಂತಂದ್ರ, ನಮ್ ಗಿಲ್ಲಿ ಅನ್ನ ಆರಾಮಿರ್ಬೇಕು, ನಮ್ ಗಿಲ್ಲಿ ಅನ್ನ ಚಂದ ಇರ್ಬೇಕು, ನಮ್ ಗಿಲ್ಲಿ ಅನ್ನ ಇಷ್ಟಪಟ್ಟಾನ ಕಾವ್ಯನ, ಅದಕ್ಕೆ ಕಾವ್ಯನ ಗಿಲ್ಲಿನ ಕೂಡಿ ಮದ್ವಿ ಮಾಡ್ಬೇಕು, ಇದು ಅವರ ಅನಿಸಿಕೆ. ಆದ್ರೆ ಗಿಲ್ಲಿ ಅವರು ಕೂಡ ಎಲ್ಲೂ ನಾನು ಕಾವ್ಯನ ಇಷ್ಟಪಟ್ಟಿನಿ, ನಾನು ಆಕಿನ ಮದುವೆ ಆಗ್ತೀನಿ ಅಂತ ಅವರು ಎಲ್ಲೂ ಹೇಳಿಲ್ಲ, ಇವರೇ ಕಲ್ಪಿಸ್ಕೊಂಡ್ ಬಿಟ್ಟಾರ. ಕಾವ್ಯ ಅವರ ಅಭಿಮಾನಿಗಳು ಅದೇ ರೀತಿಯಾಗಿ ವಿಚಾರ ಮಾಡ್ತಾರ, ಗಿಲ್ಲಿ ಅವರ ಅಭಿಮಾನಿಗಳು ಅದೇ ರೀತಿಯಾಗಿ ವಿಚಾರ ಮಾಡ್ತಾರ. ಇವರಿಬ್ರು ಅದೇ ರೀತಿಯಲ್ಲಿ ತಮ್ಮ ಸ್ನೇಹವನ್ನ ಮುಂದುವರಿಸಿಕೊಂಡು ಹೊಂಟಾರ. ನೋಡೋಣ, ಸ್ನೇಹವಾಗಿ ಉಳಿತದೋ ಅಥವಾ ಅದು ಮದುವೆಯಲ್ಲಿ ಬದಲಾವಣೆ ಆಗ್ತದೋ ಅನ್ನೋದು ಗೊತ್ತಿಲ್ಲ. ದೇವರ ಇಚ್ಛಾ ಹೇಗದ ಹಾಗಾಗ್ಲಿ, ಯಾವುದನ್ನು ನಾವು
ಒತ್ತಾಯ ಪೂರ್ವಕವಾಗಿ ಯಾರಿಗೂ ನಾವು ಫೋರ್ಸ್ ಮಾಡ್ಲಿಕ್ಕೆ ಬರಲ್ಲ. ಅವ್ರಿಬ್ರು ಸ್ನೇಹಿತರಾಗಿರ್ತೀನಿ ಅಂತಂದ್ರೆ ಸ್ನೇಹಿತರಾಗಿ ಇರ್ಲಿ, ಅಥವಾ ಮದುವೆ ಆಗ್ತೀನಿ ಅಂದ್ರೆ ಮದುವೆ ಆಗ್ಲಿ, ಎಲ್ಲಾ ರೀತಿ ನಮ್ದು ಸಪೋರ್ಟ್ ಅವ್ರಿಗೆ ಅದ. ಯಾಕಂದ್ರೆ ಏನೋ ಅವ್ರ ಬಗ್ಗೆ ನಮಗೊಂದಷ್ಟು ವಿಶೇಷವಾದಂತಹ ಕಳಕಳಿ. ಈ ಮಾತನ್ನ ಹೇಳಿ ಇವತ್ತಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.